ಅಮ್ಮ, ಇದೇ ಊರೇನಮ್ಮ? ಇದೇ ಊರೇ, ನಡಿಯಮ್ಮ. ಈ ಮನೆಗೆ ಯಾರನ್ನಾದ್ರೂ ಕೇಳೋಣ. ಅವ್ರ ಮನೆ ಎಲ್ಲೈತಿ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ, ನೀವ್ ಯಾರು ಅನ್ನೋದ ನೀವಿಬ್ರು ಹೇಳ್ಬಾರ್ದು, ನಾನೇ ಹೇಳ್ತೀನಿ. ಸುಮ್ನೆ ಬರ್ಬೇಕು ನನ್ನ ಜೊತೆಗೆ, ಅಷ್ಟೇನೆ. ಸರಿ ಆಯ್ತಮ್ಮ, ನೀನ್ ಹೇಳ್ದಂಗೆ ಆಗ್ಲಿ. ನಡಿ, ನಾವೇನ್ ಯಾರ ತಗೋ ಹೇಳಲ್ಲ, ನೀನೇ ಹೇಳು ನಾವ್ ಯಾರು, ಇಲ್ಲಿಗೆ ಯಾಕೆ ಬಂದಿದೀವಿ ಅಂತನ. ಸರಿ ಆಯ್ತು, ಬರ್ರಿ ಈ ಮನೆಯವ್ರನ್ನ ಕೇಳೋಣ. ಅಕ್ಕ ಅಕ್ಕ ಅಕ್ಕ, ಮನೇಲಿ ಇದ್ದೀರಾ? ಏನಕ್ಕ, ಏನ್ ಬೇಕಾಗಿತ್ತು? ಯಾರು ಬೇಕು? ಯಾರು ಇಲ್ಲ ಕಣಕ್ಕ, ಇಲ್ಲಿ ಅದೇ ಸಾವುಕಾರ ಸಿದ್ದಪ್ಪರು ಅಂತ ಇದಾರಲ್ಲ, ಅವ್ರ ಮನೆ ಎಲ್ಲಿರೋದು? ಸಾವುಕಾರ ಸಿದ್ದಪ್ಪರ ಮನೇನ? ನೀವ್ ಯಾರು? ಯಾವ ಊರು? ಅಕ್ಕ, ನಮ್ದು ಇಲ್ಲೇನೆ, ಯಜ್ನಾಡು. ಹೌದಾ? ಅದೇ ಭೀಮ್ನಳ್ಳಿ ಪಕ್ಕದಾಗ ಐತಲ್ಲ, ಅದೇ ತಾನೇ? ಅದೇ ಕಣಕ್ಕ. ಅದ್ ಸರಿ, ನೀವ್ ಯಾರು? ಸಾವುಕಾರ ಸಿದ್ದಪ್ಪರ್ಗೆ ಏನಾಗ್ಬೇಕು ನೀವು? ಅವ್ರ ಸಂಬಂಧಿಕರು ಕಣಕ್ಕ, ತುಂಬಾ ಬೇಕಾದವರು. ಅವ್ರ ಮನೆ ಎಲ್ಲಿದೆ ಅಂತ ಹೇಳಿ ತೋರಿಸ್ತೀರಾ? ಅಲ್ಲ, ಸಂಬಂಧಿಕರು ತುಂಬಾ ಬೇಕಾದವರು ಅಂತ ಹೇಳ್ತಾ ಇದ್ದೀರಾ. ಈ ಊರಿಗೆ ಎಂದು ಬಂದಿಲ್ವಾ ನೀವು? ಇಲ್ಲ ಕಣಕ್ಕ, ನಾವೆಂದೂ ಬಂದಿರ್ಲಿಲ್ಲ. ಅದೇ ಗೊತ್ತಿತ್ತು ಅವ್ರದ್ದು ಇದೇ ಊರು ಅಂತನ, ಅದಕ್ಕೆ ಇವತ್ತು ಬರೋ ಸಂದರ್ಭ ಬಂತು, ಅದಕ್ಕೆ ಬಂದಿದೀವಿ ಅವ್ರನ್ನ ಹುಡುಕೊಂಡು. ಅವ್ರ ಮನೆ ಎಲ್ಲೈತಿ ಅಂತ ತೋರಿಸ್ತೀರಾ? ಹೌದಾ, ಸರಿ ತೋರಿಸ್ತೀನಿ ಇರಕ್ಕ. ಅಲ್ಲಿ ಸ್ವಲ್ಪ ದೂರ ಹೋಗ್ಬೇಕು, ಇರು ನೋಡೋಣ. ಹಾಗೋ ಅವ್ರ ಮಗಳೇ ಇದ್ದಾಳೆ, ಇರ್ರಿ, ಕರಿತೀನಿ, ಕರ್ಕೊಂಡು ಹೋಗ್ತಾಳೆ. ಏ ಪದ್ದು, ಪದ್ದು ಬಾರಿ ಇಲ್ಲಿ, ಬಾಯಿಲಿ. ನಿಮ್ಮ ಅಪ್ಪ ನೋಡಿಕೊಂಡು ಯಾರೋ ಬಂದೇವ್ರು, ಬಾಯಿಲಿ. ಏನ್ ಸಣ್ಣಮ್ಮಯ್ಯ, ಯಾಕೆ ಕರ್ದಿದ್ದು? ಯಾಕೂ ಇಲ್ಲ ಕಣಮ್ಮ, ನಿಮ್ಮ ಅಪ್ಪ ನೋಡಿಕೊಂಡು ಯಾರೋ ನಿಮ್ ಸಂಬಂಧಿಕರಂತೆ ಬಂದೇವ್ರು ನೋಡು. ನಿಮ್ ಮನೆ ಎಲ್ಲೈತಿ ಅಂತ ಕೇಳ್ತಾ ಇದ್ರು, ಅದಕ್ಕೆ ನೀನ್ ಇಲ್ಲೇ ಇದ್ದಲ್ಲ, ಅದಕ್ಕೆ ಕರ್ದಿದ್ದು. ಕರ್ಕೊಂಡೋಗು, ನಿಮ್ ಮನೆ ತೋರಿಸ್ಬೇಕಂತ ಇವ್ರಿಗೆ. ಇವ್ರು ನಮ್ ಸಂಬಂಧಿಕರೇ? ಇವ್ರು ಯಾರಪ್ಪ, ನಾನು ನೋಡೇ ಇಲ್ಲ, ಎಂದು ಬಂದೇ ಇಲ್ಲ ನಮ್ಮ ಮನೆಗೆ. ಯಾವ ರಕ ಇವ್ರದು? ಅಮ್ಮಣಿ, ನಮ್ದು ಯಜ್ನಾಡು ಅಂತ. ಬಗ್ನೋಡು? ಬಗ್ನೋಡು ಅಂತ ಒಂದು ಊರೈತೆ? ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ? ಬಗ್ನೋಡು ಅನ್ನೋದು ಊರೈತೇನು? ಅಯ್ಯೋ ಪಾಪ, ಅದು ಬಗ್ನೋಡು ಅಲ್ಲ, ಯಜ್ನಾಡು ಅಂತನ. ಹೌದೇನು? ನನಗೆ ಬಗ್ನೋಡು ಅಂತ ಕೇಳಿಸ್ತಂಗಾತ, ಅಚ್ಚಂಗ ಅಂತ ಕೇಳ್ದೆ ಕಣಜ್ಜಿ. ಅದು ನಿಮ್ ಸಂಬಂಧಿಕರೇನು ಇವ್ರು? ಹಂಗ ನನಗೇನೋ ಗೊತ್ತು ಮಂಜ, ನಾನು ಎಂದೂ ನೋಡಿಲ್ಲ ಇವ್ರನ್ನ. ಇವ್ರು ಯಾರ ಹೊಸಬ್ರು, ನಮ್ಮ ಅಪ್ಪ ಗೊತ್ತಿರ್ಬೇಕೇನೋ, ಅದಕ್ಕೆ ಬಂದಿದ್ದಾರೆ ಹುಡಿಕೊಂಡು. ಬರ್ರಿ ಹೋಗೋಣ, ಅಕ್ಕ ಮಂತಕ್ಕೆ ಕರ್ಕೊಂಡು ಹೋಗ್ತೀನಿ. ನೀನು ಏನಾಗ್ಬೇಕಮ್ಮ, ಸಾವುಕಾರ ಮಗಳ ನೀನು? ಹ್ಞೂ ಕಣಕ್ಕ, ಇವಳು ಚಿಕ್ಕ ಮಗಳು, ಇವಳ ಹೆಸರು ಪದ್ದು ಅಂತನ. ಇವಳಿಗೆ ಒಂದ್ ಸ್ವಲ್ಪ ತಿಳುವಳಿಕೆ ಕಮ್ಮಿ. ಇನ್ನ ಇಬ್ರು ಇದಾರೆ, ನೇತ್ರ ಮತ್ತೆ ರಾಜ ಅಂತ ಹೇಳಿ, ಅವ್ರಿಬ್ರದ್ದು ಮದ್ವೆ ಆಗೈತೆ. ಇವಳದು ಮದ್ವೆ ಮಾಡಿಲ್ಲ. ಪಾಪ ತಿಳುವಳಿಕೆ ಇಲ್ವಲ್ಲ, ಅದಕ್ಕೆ ಮದ್ವೆ ಮಾಡಿ ಇನ್ನೇನಾಗ್ಬೇಕಾಗೈತೆ ಅಂತಾನ ಮಾಡಿಲ್ಲ. ಓ ಹೌದಾ, ಸರಿ ಆಯ್ತು ಬಿಡಕ್ಕ, ಹುಡ್ಗಿ ಜೊತೆಗೆ ನಾವು ಹೋಗ್ತೀವಿ. ಅದು ಕರ್ಕೊಂಡೋಗು, ನಿಮ್ಮ ಅಪ್ಪ ನೋಡಕ್ ಬಂದವ್ರಂತೆ, ನಿಮ್ಮ ಮನೆ ತೋರ್ಸೋಗಿ ಹೋಗಿ. ಸರಿ ಆಯ್ತು, ಬರ್ರಿ ಹೋಗೋಣ. ಅಕ್ಕ ಅಣ್ಣ ಬರ್ರಿ ಎಲ್ಲಾರು. ಯಾರಿರ್ಬೋದು ಇವರು? ನಾನು ಎಂದೂ ನೋಡಿಲ್ಲಪ್ಪ. ಸಾವುಕಾರರಿಗೆ ತುಂಬಾ ಹತ್ರದವರು, ಸಂಬಂಧಿಕರು ಅಂತ ಹೇಳ್ತಾರೆ. ಅದು ಯಾವ ಕಡೆಯಿಂದ ಸಂಬಂಧ? ನನಗೆ ಗೊತ್ತಿದ್ದಂಗೆನೆ ಇವ್ರು ಯಾರು? ಅವ್ರ ಹೆಸರೇ ಕೇಳಲಿಲ್ಲಪ್ಪ, ಹೆಸರು ಕೇಳಿದ್ರೆ ಗೊತ್ತಾಗೋದು ಅದು ಯಾರ ಕಡೆಯಿಂದ ಸಂಬಂಧ ಏನು ಅಂತಾನೆ. ಏನಾದ್ರೂ ಆ ಕಾಳಮ್ಮನ ಕಡೆಯಿಂದ ಸಂಬಂಧ ಇರ್ಬೇಕೇನಪ್ಪ. ಎಂದು ಬಂದಿರ್ಲಿಲ್ವೇನೋ, ಏನ್ಕ ಹುಡಿಕೆ ಬಂದೇವ್ರಿ. ಯಾರನ ಆಗ್ಲೇಳು, ಅದನ್ನ ಕಟ್ಕೊಂಡು ನಮ್ಗೆ ಏನಾಗ್ಬೇಕು? ನಾನು ಹೋಗಿ ಬಿಂದಿಗೆ ಬಂದಿದ್ದೆ, ಅಲ್ಲಿ ನಲ್ಲಿ ಹಾಕಿ ಹೋಗಿ ನೀರು ಹೊತ್ಕೊ ಬರ್ಬೇಕು. ನೀರಿಲ್ಲ ಮನೆಯಾಗಿ. ಇದು ಯಾರಪ್ಪ ನಿಮ್ ಸಂಬಂಧಿಕರಾದ್ರೆ? ಯಾಕೆ ತಂದಿರ್ತಾರ ಕಣಿ, ಹಣ್ಣು, ಬ್ರೆಡ್, ಬಿಸ್ಕತ್ತು ಎಲ್ಲನ. ನನ್ಗೂ ಕೊಡ್ತೀಯಾ? ಆತು ಕಣು ಮಂಜ, ಕೊಡ್ತೀನಿ ಹೇಳು. ನೀ ಯಾಕೆ ಹಂಗಾಡ್ತೀಯ? ನಡಿ ಸುಮ್ಮನೆ. ಅಮ್ಮಣಿ, ಇನ್ನು ಎಲ್ಲೈತಮ್ಮ ನಿಮ್ಮ ಮನೆ? ಸ್ವಲ್ಪ ದೂರ ಅಷ್ಟೇ, ಬರ್ರಿ ಹೋಗೋಣ. ಅಯ್ಯೋ, ಏನ್ ಚೆನ್ನಾಗಿ ಮಾತಾಡ್ತೀಯಮ್ಮ. ಅಲ್ಲ, ನಿಮ್ಮ ಅಣ್ಣ ಏನು, ನಿಮ್ಮ ಅಕ್ಕಯ್ಯ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಅಕ್ಕಯ್ಯ ಅವ್ರೂರಾಗ ಇದ್ದಾಳೆ, ನಮ್ಮ ಅವನ ಮನೆಗೆ. ಅವಳದು ಮದ್ವೆ ಆಗೈತಿ, ಅದಕ್ಕೆ ಅಲ್ಲ ಇದ್ದಾಳೆ. ಹೌದೇನು? ಅವಳ ಹೆಸರೇನು? ಅವಳ ಹೆಸರು ನೇತ್ರ ಅಂತಾನ. ನಮ್ಮ ಅಣ್ಣನ ಹೆಸರು ರಾಜ ಅಂತಾನ. ಹೌದಾ, ಸರಿ ಆಯ್ತು, ನಡಿಯಮ್ಮ. ಇದೇ ನಮ್ಮ ಮನೆ, ಬರ್ರಿ ಅಕ್ಕ. ಇದೇ ದೊಡ್ಡದು ಮನೆ ನಮ್ದು. ಹೌದಾ, ಮನೆಗೆ ಯಾರ ಇದಾರಮ್ಮ? ನಿಮ್ಮ ಅಪ್ಪ ಐತೆ? ಹೆಂಗ ಗೊತ್ತಿಲ್ಲ, ನಮ್ಮ ಅಪ್ಪ ಐತಾ ಇಲ್ವಾ? ನಮ್ಮ ಅಪ್ಪ ಯಾವಾಗ್ಲೂ ಹೊಲ್ದಕ್ಕೆ ಹೋಗ್ತಿರುತ್ತೆ, ಇಲ್ಲ ಅಂದ್ರೆ ಎಲ್ಲಾದ್ರೂ ಬ್ಯಾರೆ ಊರಿಗೆ ಹೋಗುತ್ತೆ ಬಡ್ಡಿ ವಸೂಲಿ ಮಾಡಕ್ಕೆ. ನನಗೆ ಗೊತ್ತಿಲ್ಲ, ಇರು, ನಮ್ಮ ಅಮ್ಮ ಇರ್ಬೇಕೇನೋ, ಕರಿತೀನಿ. ಹೌದಾ? ಅಯ್ಯೋ, ನಿಮ್ಮಪ್ಪ ಇಲ್ವಾ ಹಂಗಾದ್ರೆ? ಏನ್ ಮಾಡೋದೀಗ? ಸರಿ, ಮನೆಗೆ ಯಾರ ಇದಾರೆ ಅವ್ರನ್ನ ಕರಿಯಮ್ಮ. ಅಮ್ಮ, ಯಮ್ಮ ಯಮ್ಮ, ಯಾರ ಹುಡಿಕೆ ಬಂದವ್ರೆ, ಬಾರಮ್ಮ ಇಲ್ಲಿ. ಅಪ್ಪ ಇನ್ನ ಏನೇ ಪದ್ದು, ಯಾರ ಇವ್ರು? ಯಾರ ಗೊತ್ತಿಲ್ಲ ಕಣಮ್ಮ, ಯಾಕೆ ಹೇಳಿಲ್ಲ ಅವರು. ಅದೇನೋ ಯಾವ್ದ ಊರ ಹೆಸರು ಹೇಳಿರು. ಯಾವ್ದ ಊರು ಮಂಜ ಅವ್ರದ್ದು?
ನಮಸ್ಕಾರ ಅಕ್ಕ. ನಮಸ್ಕಾರ ನಮಸ್ಕಾರ. ಯಾರು ಬೇಕಾಗಿತ್ತು? ನೀವ್ಯಾರು? ಅದು ಸಾವುಕಾರ್ ಸಿದ್ದಪ್ಪರು ಮನೆಯಾಗಿಲ್ವೇನಕ್ಕ? ಹಾ, ಇದ್ರೆ ಸ್ವಲ್ಪ ಕರಿತೀರಾ? ಅವ್ರ ಮನೆಯಾಗಿಲ್ಲ. ಏನ್ ಬೇಕು? ಯಾರು ನೀವು ಅಂತ ನಾ ಮೊದ್ಲು ಹೇಳ್ರಿ ನಂತಾಗಿ, ನಾನು ಅವ್ರ ಹೆಂಡ್ತಿ. ಹೌದಾ? ಅಲ್ಲ, ಅವ್ರಿದ್ದಿದ್ರೆ ಚೆನ್ನಾಗಿರೋದು. ಅವ್ರಿದ್ರೆ ಹೇಳೋದಕ್ಕೆ ಚೆನ್ನಾಗಿರೋದು ನಾವು ಯಾರು ಅಂತನ. ಅವ್ರು ಎಲ್ಲೋಗಿದ್ದಾರೆ? ಅವರು ಇಲ್ಲ, ಊರಿಗೆ ಹೋಗ್ಯವ್ರೆ. ನಮ್ಮ ಅಮ್ಮನಿ ಊರಿಗೆ ನೋಡ್ಕೊಂಬರ್ತೀನಿ ಅಂತ ಹೇಳಿ ಬೆಳಗ್ಗೆ ಹೋದಾರ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ ಅನ್ಸುತ್ತೆ. ಹೋಗಿ ನೋಡ್ಕೊಂಡು ಸಾಯಂಕಾಲ ಅಷ್ಟೊತ್ತಿಗೆ ಬರ್ತೀನಿ ಅಂತನ ಹೋಗವ್ರೆ. ನೀವು ಯಾರು ಅಂತನ ಹೇಳ್ರಿ ನನ್ನ ಹತ್ರನೇ. ಅಮ್ಮ, ಇವ್ರ ಹತ್ರನೇ ಹೇಳ್ಬಿಡಮ್ಮ ನಾವ್ ಯಾರು ಅಂತನ. ಸುಮ್ನೆ ಯಾಕೆ ಮುಚ್ಚಿಟ್ಕೊಂಡಿದ್ಯಾ? ಹೆಂಗು ಬರೋದ್ ಬಂದಿದೀವಿ ಊರಿಗೆ, ಇವ್ರ ಹತ್ರನೇ ಹೇಳ್ರಿ, ಏನ್ ಪರವಾಗಿಲ್ಲ. ನೀವ್ ಯಾಕೆ ಸುಮ್ನೆನೆ ಮುಚ್ಚಿಟ್ಕೊಂತ ಇದ್ರ ವಿಷಯನ? ನಾನೇ ಹೇಳ್ಬಿಡ್ತೀನಿ ನೋಡ್, ನೀನ್ ಹೇಳ್ತಿದ್ರೆ. ಕಮಲಾ, ಬಾಯಿ ಮುಚ್ಕೊಂಡು ನಿಂತ್ಕ. ನಾನು ಹೇಳ್ತೀನಿ, ಸುಮ್ನೆ ಇರ್ರಿ, ಬಾಯಿ ಮುಚ್ಕೊಂಡು ಏನು ಮಾತಾಡ್ಬೇಡ್ರಿ ಅಂತ ಹೇಳಿದ್ರೆ ತಿರ್ಗಾ ಮಾತಾಡ್ತಾ ಇದ್ಯಾ? ಸುಮ್ಮನೆ ನಿಂತ್ಕ. ಸರಿ ಆಯ್ತು ಬಿಡು, ನಿಂತ್ಕಂತೀವಿ, ನೀನೇ ಹೇಳು. ಹೆಂಗ್ ಹೇಳೋದು ಈ ಅಮ್ಮಂತಗೆ ಇರೋ ವಿಷಯ ಹೇಳ? ಏನಮ್ಮ ಸುಮ್ಮನೆ ನಿಂತ್ಕೊಂಡ್ರಲ್ಲ, ಯಾರು ನೀವು? ಏನ್ ನಿಮ್ಮ ಹೆಸರು ಇಷ್ಟಕ್ಕೂ? ನನ್ನ ಹೆಸರು ದೇವಮ್ಮ ಅಂತ ಕಣಕ್ಕ. ಇವರಿಬ್ರು ನನ್ನ ಮಕ್ಕಳು. ಇವಳು ನನ್ನ ಮಗಳು, ಅವ್ನು ನನ್ನ ಮಗ. ಹೌದಾ? ಸರಿ ಆಯ್ತು, ಹೇಳಮ್ಮ ದೇವಮ್ಮ, ಏನಾಗ್ಬೇಕಾಗಿತ್ತು? ನೀವು ನನ್ನ ಗಂಡನ ಹುಡುಕೊಂಡು ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಏನು ಅಂತನ ಹೇಳ್ರಿ. ಅಲ್ಲ, ಪರವಾಗಿಲ್ಲ ಬಿಡ್ರಿ, ನಿಮ್ಮ ಯಜಮಾನ್ರು ಬಂದ್ಮೇಲೆ ಹೇಳ್ತೀನಿ ನಾವ್ ಯಾರು ಅಂತನ. ಅಯ್ಯೋ, ಅದಕ್ಕೆ ಯಾಕಮ್ಮ ಸಂಕೋಚ? ಯಾರು ಅಂತನ ನಂತಾಗೆ ಹೇಳು. ಯಾಕೆ ಹೇಳಕ್ಕೇನು ಭಯನ? ಭಯ ಏನು ಇಲ್ಲ ಅಕ್ಕ. ಅದು ಅವರು ಇದ್ರೆ ಚೆನ್ನಾಗಿರೋದು ಅಂತನ. ಅವ್ರ ಎದುರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ವಿಷಯನ ಅಂತ. ಅವ್ರು ಊರಿಗೆ ಹೋಗ್ಯವ್ರೆ ಅಂತ ಹೇಳ್ತಾ ಇದ್ದೀನಿ ತಾನೆ. ಬರ್ತಾರೆ, ನೀವ್ ಯಾರು ಅಂತನ ಹೇಳ್ರಿ. ಹೇಳ್ಬಿಡಮ್ಮ, ಇರೋ ವಿಷಯ ಹೇಳ್ಬಿಡು ಇವ್ರ ಹತ್ರನೇ. ಅದು ಅಕ್ಕ, ವಿಷಯ ಹೇಳ್ತೀನಿ, ಆದ್ರೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೋಬಾರ್ದು, ಬೈಬಾರ್ದು. ಅಯ್ಯೋ, ನಿಮ್ಮ ಮೇಲೆ ನಾ ಯಾಕಮ್ಮ ಸಿಟ್ಟು ಮಾಡ್ಕೊಂಬ? ನಾನು ನಿಮ್ಮನ್ನ ಯಾಕೆ ಬೈಯನ? ನನಗೂ ನಿಮ್ಗೂ ಏನ್ ಸಂಬಂಧ? ಏನ್ ಸಂಬಂಧ ಹೇಳು ಬೈಯಕ್ಕೆ? ಸಂಬಂಧ ಇದೆ ಅಕ್ಕ, ಅದಕ್ಕೇನೆ ಹೇಳಿದ್ಮೇಲೆ ನೀವು ಸಿಟ್ಟು ಮಾಡ್ಕೊಂಡು ಬೈತೀರಾ ಅಂತ ನನಗೆ ಒಂದ್ ಸ್ವಲ್ಪ ಭಯ ಆಗ್ತೈತಿ ಹೇಳಕ್ಕೆ. ಅವರು ಇದ್ದಿದೆ ಚೆನ್ನಾಗಿರೋದು ಅಂತ. ಇದ್ಯಾರಪ್ಪ ಈ ಅಮ್ಮ? ನಮ್ಮ ಸಾವುಕಾರ ನುಡಿಕೆ ಬಂದೈತಿ, ಇಬ್ರು ಮಕ್ಳು ಬೇರೆ ಇದ್ದಾರೆ. ಅದು ಅಲ್ದೇನೆ ಏನ್ ಸಂಬಂಧ ಅಂತ ಹೇಳಿರಿ ನೀವು ಸಿಟ್ಟು ಮಾಡ್ಕೊಂತೀರಾ ಬೈತೀರಾ ಅಂತ ಹೇಳ್ತೈತಿ. ಇದೇನಾದ್ರೂ ನಮ್ಮ ಸಾವುಕಾರರು ಇನ್ನೊಂದು ಕುಟುಂಬ ಆಗಿರ್ಬೋದಾ? ಏನೋಪ್ಪ, ನಾನು ಮಾತಾಡಿ ನಾನು ಯಾಕೆ ಬೈಸ್ಕೊಂಬೋದು? ಅವ್ರ ಬಾಯಾಗೇನೆ ಕೇಳೋಣ ಇರು, ಅದು ಏನು ಸಂಬಂಧ ಅಂತಾನ. ನಾನು ಯಾಕೆ ಸುಮ್ಮನೆ ಆಮೇಲೆ ಏನೇನೋ ಮಾತಾಡಿ ಅಮ್ಮವ್ರ ಹತ್ರ ಬೈಸ್ಕೊಂಬೋದು. ನೋಡಮ್ಮ, ನಾನು ಯಾಕೆ ಬೈಯನ ಹೇಳು? ಸುಮ್ಮನೆ ಹೇಳ್ತೀಯಾ ಇಲ್ವಾ? ಏನು ವಿಷಯ ಅಂತಾನ. ನನಗೆ ಯಾರಪ್ಪ ಇವರು ಅಂತೇಳಿ ತಲೆಗೆ ಒಂಥರ ಹುಳ ಬಿಟ್ಕೊಂಡಂಗಾಗೈತಿ. ನೀನು ಹೇಳೋದು ಕೇಳಿ ಅದೇನೋ ಅಂತ ನಾನು ನೇರವಾಗಿ ವಿಷಯ ಹೇಳು. ನನಗೆ ಸಿಟ್ಟು ತರಿಸ್ಬೇಡ. ನೀನು ಹೇಳ್ದಿದ್ರೆ ನನಗೆ ಸಿಟ್ಟು ಬರುತ್ತೆ ನೋಡು. ಸರಿ ಅಕ್ಕ, ಹೇಳ್ತೀನಿ. ನೀವು ಅವ್ರು ಬರೋವರೆಗೂ ಏನು ಮಾತಾಡಬಾರ್ದು, ನಮ್ಮನ್ನ ಇಲ್ಲಿಂದ ಹೋಗ್ರಿ ಅಂತಾನು ಹೇಳ್ಬಾರ್ದು. ಸರಿ ಆಯ್ತಮ್ಮ, ಏನು ಅಂತಾನ ಬೊಗಳು ಜಲ್ದು. ನನಗೆ ಸಿಟ್ಟು ತರಿಸ್ತಾ ಇದೆಯಾ ನೀನು ಹೇಳ್ದಲೇನಿ? ಹೇಳ್ಬಿಡಮ್ಮ, ಹೇಳ್ಬಿಡು. ಅಕ್ಕ, ಅದು ಸಾವುಕಾರರು. ಹೇಳು ಮುಂದಕ್ಕೆ. ಸಾವುಕಾರರು ಹೆಂಡ್ತಿ ನಾನು, ಇವರು ಅವ್ರ ಮಕ್ಕಳು. ಇದೇನಪ್ಪ ಇದು? ನಾನು ಕೇಳಿಸ್ಕೊಂತ ಇರೋದು ನಿಜಾನ ಅಥವಾ ಅಯ್ಯಮ್ಮ ಏನೋ ಬೇರೆ ಏನೋ ಹೇಳಿ ನಾನೇನೋ ಇನ್ನೇನೋ ಕೇಳಿಸ್ಕೊಂಡ? ಇರಪ್ಪ, ಇನ್ನೊಂದ್ಸಲ ಕೇಳಿಬಿಟ್ಟು ಆಮೇಲೆ ಮಾತಾಡೋಣ. ಏನಮ್ಮ, ಇನ್ನೊಂದ್ಸಲ ಹೇಳು. ಏನು ಅಕ್ಕ, ನೀವು ಕೇಳಿಸ್ಕೊಂಡಿದ್ದು ನಿಜಾನೇ. ನಾನು ಅವ್ರ ಹೆಂಡ್ತೀನಿ ನಿಮ್ಮಂಗೆ. ಹೆಂಡ್ತಿನಾ? ಹೂನಕ್ಕ, ಇಷ್ಟು ವರ್ಷ ನಾವು ಅಲ್ಲೇ ಇದ್ವಿ, ಅಲ್ಲಿಗೆ ಬರೋರು ಅವಾಗ. ಇವಾಗ ಅಲ್ಲಿ ನಮ್ಗೆ ಮನೇನೂ ಇಲ್ದಂಗಾಗೈತಿ. ಅದಕ್ಕೆ ಇದೇ ಊರಾಗೆ ಇರೋಣ ಅಂತ ಹೇಳಿ ಅವ್ರನ್ನೇ ಏನಾದ್ರೂ ಕೇಳಿದ್ರೆ ಏನಾನ ಒಂದು ಮನೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತನ ಬಂದಿದೀವಿ. ಎಷ್ಟು ದಿನ ಅಂತ ಹೇಳಿ ದೂರ ಇರಕ್ಕಾಗುತ್ತೆ ಹೇಳ್ರಿ? ಎಂದಾದ್ರೂ ಒಂದ್ ದಿವಸ ಗೊತ್ತಾಗ್ಲೇಬೇಕಲ್ಲ, ಅದಕ್ಕೆ ಈಗಲೇ ಗೊತ್ತಾಗ್ಲಿ ಅಂತ ಹೇಳಿ ಹುಡುಕೊಂಬಂದ್ವಿ ನಿಮ್ಮ ಮನೇನ. ಅಯ್ಯಯ್ಯೋ, ನನ್ನ ಅನುಮಾನ ನಿಜ ಆಗೋಯ್ತಲ್ಲ. ಸಾವುಕಾರರು ಎರಡನೇ ಹೆಂಡತಿ ಇವರು. ಅಯ್ಯೋ, ಈಗ ಕಾಳಮ್ಮರು ರೌದ್ರಾವತಾರ ತಾಳ್ತಾರೆ. ಅಯ್ಯಯ್ಯೋ, ಸಾವುಕಾರರು ಇಲ್ದೇ ಇರೋ ಟೈಮ್ನಾಗೆ ಬಂದೇವ್ರಲ್ಲಪ್ಪ. ಸಾವುಕಾರರು ನೇತ್ರಾರ್ವರ್ಗೆ ಹೋದ್ರು ಎದ್ದಾಗೆದ್ದು. ಇವ್ರು ನೋಡಿರಿ ಇವಾಗ ಬಂದಿದ್ದಾರೆ. ಏನಮ್ಮ, ಏನು ಉಚ್ಕಿ ಚಿಡ್ದೈತೋ ಹೆಂಗೆ? ಏನ್ ಮಾತಾಡ್ತಾ ಇದ್ಯಾ? ಮೈ ಮೇಲೆ ಪ್ರಜ್ಞೆ ಐತಾ ಇಲ್ವಾ? ನೆಟ್ಟಿಗೆ ಯೋಚನೆ ಮಾಡಿ ಮಾತಾಡೋದ್ ಕಲ್ತ. ಅಕ್ಕ, ನಾನು ಹೇಳೋದು ನಿಜಾನೇ. ನಿಮ್ಮ ಗಂಡ ಬರ್ಲಿ, ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಸತ್ಯ ಏನು ಅಂತಾನ. ಏಯ್, ಏನ್ ಮಾತಾಡ್ತಾ ಇದ್ಯಾ? ಮುಚ್ಕೊಂಡು ಓದೆ ಸರಿ ಇವಾಗ. ಪಾರ್ಕೆ ತಕೊಂಡು ಗೊಟ್ಟಿಸ್ಬಿಡ್ತೀನಿ. ಸಾವುಕಾರ ಸಿದ್ದಪ್ಪನ್ ಹೆಂಡ್ತಿ ಅಂತ ಹೇಳ್ಕೊಂಬಂದ್ರಿ. ಅಕ್ಕ, ನಾವು ಸುಳ್ಳು ಹೇಳ್ತಾ ಇಲ್ಲ. ಅವರೇ ಬರ್ಲಿ ಇರ್ರಿ, ನಿಮ್ಗೆ ಗೊತ್ತಾಗುತ್ತೆ ನಾವು ಯಾರು ಅಂತಾನ. ನಾವೇನ್ ಸುಳ್ಳು ಹೇಳ್ಕೊಂಡ್ ಬಂದಿಲ್ಲ ಇಲ್ಲಿಗೆ. ನಾವು ಚೆನ್ನಾಗೇ ಇದ್ದೀವಿ, ನಮ್ಗೇನು ಹುಚ್ಚು ಹಿಡ್ದಿಲ್ಲ, ಏನೂ ಇಲ್ಲ.
ಅವ್ರು ಯಾಕೆ ಬರ್ಬೇಕು, ಅವ್ರು ಯಾಕೆ ಬರ್ಬೇಕು? ಮುಚ್ಕೊಂಡು ಹೋಗ್ತಾ ಇರಿ. ಹೋಗ್ರೆ ಇಲ್ಲಿಂದನ. ನನಗೆ ಪಿತ್ತ ನೆತ್ತಿಗೇರೋ ಮೊದ್ಲು ಇಲ್ಲಿಂದ ಹೋಗ್ಬಿಡ್ರಿ, ಇಲ್ಲ ಅಂದ್ರೆ ನೋಡು ಏನಾನ ತಕೊಂಡು ಹಾಕ್ಬಿಡ್ತೀನಿ ನಿಮ್ಮನ್ನ. ಹೋಗ್ರಿ ಇಲ್ಲಿಂದ ಆಸಕ್ಕೆ. ನಡೀರಮ್ಮ, ಅವ್ರು ಬಂದ್ಬಿಡ್ಲಿ. ಅವ್ರು ಬಂದ್ಮೇಲೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ಅವ್ರ ಊರಿಗೆ ಹೋಗ್ಯವ್ರಂತೆ, ಅಲ್ಲೆಲ್ಲಾದ್ರೂ ಕೂತ್ಕೊಂಡಿರ ನಡೀರಿ. ದೇವಸ್ಥಾನದ ಹತ್ರನೋ ಇಲ್ಲ ಹಳ್ಳಿ ಕಟ್ಟೆ ಪಳ್ಳಿ ಕಟ್ಟೆ ಯಾವ್ದಾದ್ರು ಜಗಲಿ ಕಟ್ಟೆ ಇದ್ರೆ ಅಲ್ಲೇ ಕೂತ್ಕೊಂಡಿರ ನಡೀರಿ. ಸರಿ ಆಯ್ತು ಬಾರಮ್ಮ, ಹೋಗಿ ಅಲ್ಲಿ ಕೂತ್ಕೊಂಡಿರೋಣ, ಆಮೇಲೆ ಬರೋಣ. ಯಾವ ಹುಚ್ಚ ನನ್ ಮಗನವು ಅಂತ ಕಾಣಿಸುತ್ತೆ, ಹುಚ್ಚಿಡ್ದಿರ್ಬೇಕು, ಅದಕ್ಕೆ ಬಂದೇವಿ. ಸಾವುಕಾರ ಸಿದ್ದಪ್ಪನ ಹೆಂಡತಿ ಅಂತ ಹೇಳ್ಕೊಂಡು ದರಿದ್ರದಾವು. ಯಾರಮ್ಮ ಅವರು? ಯಾವ ಹುಚ್ಚ ನನ್ ಮಗನವು, ಹುಚ್ಚನಾಯಿ ಕಡ್ದೈತೇನು, ಹುಚ್ಚಿಡ್ದಿರ್ಬೇಕು, ಅದಕ್ಕೆ ಬಂದೇವಿ. ನಡಿ ಸುಮ್ಮನೆ ಒಳಕ್ಕೆ. ಕೆಟ್ಟ ನನ್ನ ಮಗ, ನಾವು ಏನ್ ಮಾತಾಡ್ತೀವಿ ಏನ್ ಹೇಳ್ತೀವಿ ಅಂಬೋದು ಒಂದ್ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಮಾತಾಡ್ತಾವಲ್ಲ, ಹೆಂಡತಿ ಅಂತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.